ಸೀಸ್ ಆಯ್ತಾ ದೇಶದ ಮೆದುಳು, ಭಾರತಕ್ಕೆ ನಾವಿನ್ಯ ಉರುಳು, ವಿಶ್ವ ಮುಂದೆ ನಾವು ಹಿಂದೆ, ಅಯ್ಯೋ ಆವಿಷ್ಕಾರ. ಸ್ನೇಹಿತರೆ, ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ನಲ್ಲಿ ಭಾರತಕ್ಕೆ ಜಗತ್ತಲ್ಲೇ 39ನೇ ಸ್ಥಾನ ಇದೆ. 5ನೇ ಅತಿ ದೊಡ್ಡ ಎಕಾನಮಿ ಆದರೂ ಕೂಡ ಮಾಲ್ಟಾ, ಸ್ಲೋವೇನಿಯಾ, ಇಸ್ಟೋನಿಯಾ, ಲಿಥುವೇನಿಯಾಗಳಂತ ಹೆಸರೇ ಅಪರೂಪಕ್ಕೆ ಕೇಳೋ ರಾಷ್ಟ್ರಗಳಲ್ಲಿರೋ ಇನೋವೇಷನ್ ನಮ್ಮಲ್ಲಿಲ್ಲ. ಜಗತ್ತಿನ ಟಾಪ್ 500 ಕಂಪನಿಗಳ ಫಾರ್ಚೂನ್ 500 ಲಿಸ್ಟ್ನಲ್ಲಿ 9 ಕೇವಲ 9 ಭಾರತೀಯ ಕಂಪನಿಗಳಿವೆ. ಆಶ್ಚರ್ಯ ಅಂದರೆ ಆ 500 ಕಂಪನಿಗಳಲ್ಲಿ 400ಕ್ಕೂ ಅಧಿಕ ಕಳೆದ 4-5 ದಶಕಗಳಲ್ಲಿ ಹುಟ್ಟಿವೆ. ಹಾಗಿದ್ರೆ ಭಾರತದಲ್ಲಿ ಯಾಕೆ ಇಂಥ ಕಂಪನಿಗಳು ಹುಟ್ಟೋದಿಲ್ಲ? ಜಗತ್ತಿಗೆ 0 ಪರಿಚಯ ಮಾಡಿ, ಕಲ್ಲು ಕೊರೆದು ಗುಹಾಲಯ ಕಟ್ಟಿ, ಕಂಚಿನ ಎರಕ ಹೊಯ್ದು ವಿಗ್ರಹ ಮಾಡಿದವರ ಬುದ್ಧಿವಂತಿಕೆ ಇವಾಗ ಎಲ್ಲಿ ಹೋಗಿದೆ? ಅಮೆರಿಕ, ಚೈನಾ, ಪುಟ್ಟ ತೈವಾನ್, ಇಸ್ರೇಲ್, ಯುರೋಪಿಯನ್ ಕಂಪನಿಗಳು ಹೇಗೆ ಕೆಲಸ ಮಾಡ್ತಿವೆ? ಅಸಲಿಗೆ ಇನೋವೇಷನ್ ಅಥವಾ ನಾವೀನ್ಯತೆ ಅಂದರೆ ಏನು? ದೇಶದ ಬೆಳವಣಿಗೆಗೆ ಅದರ ಮಹತ್ವ ಏನು? ಅದಕ್ಕೆ ಹೇಗೆ ಇನ್ವೆಸ್ಟ್ ಮಾಡಬೇಕು? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಈ ಅತಿ ಮಹತ್ವದ ವರದಿಯಲ್ಲಿ. ಇನೋವೇಷನ್ ಅಂದರೆ ಏನು? ಅಯ್ಯೋ, ಜಗತ್ತಲ್ಲಿ ಈಗ ಆಲ್ರೆಡಿ ಎಲ್ಲವನ್ನು ಕಂಡು ಹಿಡಿದು ಬಿಟ್ಟಿದ್ದಾರೆ. ನಾವು ಕಂಡು ಹಿಡಿಯೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಎಲ್ಲರೂ ಮಾಡಾಗಿದೆಯಲ್ಲ, ಎಲ್ಲದಕ್ಕೂ ಮಷಿನ್ ಬಂದ್ಬಿಟ್ಟಿದೆ. ಹೊಸದಾಗಿ ಕಂಡು ಹಿಡಿಯೋಕ್ಕೆ ಏನಿದೆ? ಇನೋವೇಷನ್ ಮಾಡೋಕೆ ಏನಿದೆ ಅನ್ನೋ ಪ್ರಶ್ನೆ ಕೆಲವರು ಕೇಳ್ಬೋದು. ಆದರೆ ಇನೋವೇಷನ್ ಅಂದರೆ ಬರೀ ಹೊಸದಾಗಿ ಏನನ್ನೋ ಕಂಡು ಹಿಡಿಯೋದು ಮಾತ್ರ ಅಲ್ಲ, ಈಗಾಗಲೇ ಇರೋ ಐಡಿಯಾಗಳನ್ನು ಇಂಪ್ರೂವ್ ಮಾಡೋದು ಕೂಡ ಇನೋವೇಷನ್ನೇ. ನಿಜ ಜೀವನದ ಪ್ರಾಬ್ಲಮ್ ಸಾಲ್ವ್ ಮಾಡೋ ದಾರಿಯನ್ನು ಹುಡುಕೋದು. ಟೆಲಿಫೋನ್ ಬದಲು ಮೊಬೈಲ್ ಬಂದಿದ್ದು ಇನೋವೇಷನ್. ಅದಾದಮೇಲೆ ಈಗ ಫೋಲ್ಡಬಲ್ ಸ್ಮಾರ್ಟ್ಫೋನ್ ಬರ್ತಿರೋದು ಇನೋವೇಷನ್. ಕಾಮರ್ಸ್ ಕಂಪನಿಗಳು ಬಂದಿದ್ದು ಇನೋವೇಷನ್. ಈಗ ವೆರಿ ಕ್ವಿಕ್ ಕ್ವಿಕ್ ಕಾಮರ್ಸ್ ಬಂದಿದೆಯಲ್ಲ, ಅದು ಅದರ ನೆಕ್ಸ್ಟ್ ಇನೋವೇಷನ್. ಇಂಟರ್ನೆಟ್, ವೈಫೈ, ಗೂಗಲ್ ಮ್ಯಾಪ್ಸ್, ಊಬರ್, ಇವಿಗಳು, ಕಂಪ್ಯೂಟರ್ ಇವೆಲ್ಲ ನಮ್ಮ ಜೀವನವನ್ನು ಸುಲಭ ಮಾಡಿವೆ. ಆದರೆ ಈ ಪೈಕಿ ಒಂದು ಮೊದಲು ಭಾರತದಲ್ಲಿ ಹುಟ್ಟಿಲ್ಲ. 60ರ ದಶಕದಲ್ಲಿ ದಕ್ಷಿಣ ಕೊರಿಯಾದಲ್ಲಿ ದಂಗೆಗಳಾಗ್ತಾ ಇದ್ವು. ಮಿಲಿಟರಿ ಆಡಳಿತ ಇತ್ತು. ಆರ್ಥಿಕವಾಗಿ ದುರ್ಬಲ ರಾಷ್ಟ್ರ ಆಗಿತ್ತು. ಅದೇ ದಕ್ಷಿಣ ಕೊರಿಯಾದಲ್ಲಿ ಇವತ್ತು ಸ್ಯಾಮ್ಸಂಗ್, ಹಂಡೈ, LG ಅಂತಹ ದೈತ್ಯ ಕಂಪನಿಗಳಿವೆ. ಇನೋವೇಷನ್ ಹೊಸ ಇಂಡಸ್ಟ್ರಿಗಳನ್ನು ಹುಟ್ಟು ಹಾಕ್ತಾ ಇದೆ. ಲಕ್ಷಾಂತರ ಉದ್ಯೋಗ ಸೃಷ್ಟಿ ಮಾಡ್ತಾ ಇದೆ. ಇದು ನಮ್ಮಲ್ಲಿ ಮಾಡಿದ್ರೆ ನಮ್ಮಲ್ಲೂ ಆಗ್ತಾ ಇತ್ತು. ಇನೋವೇಷನ್ ಇರೋ ರಾಷ್ಟ್ರಗಳು ಕೇವಲ ಸಕ್ಸಸ್ಫುಲ್ ಮಾತ್ರ ಆಗಿರೋದಿಲ್ಲ. ಚೈನಾ, ಅಮೆರಿಕ, ಜರ್ಮನಿ ರೀತಿ ಜಗತ್ತನ್ನೇ ಡಾಮಿನೇಟ್ ಮಾಡ್ತವೆ. ಆ ದೇಶಗಳ ಜನರ ಜೀವನ ಮಟ್ಟ, ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರುತ್ತೆ. ತಲಾ ಆದಾಯ ಬೇರೆ ರಾಷ್ಟ್ರಗಳಿಗಿಂತ ಜಾಸ್ತಿ ಇರುತ್ತೆ. ಹಾಗಿದ್ರೆ ಇನೋವೇಟಿವ್ ರಾಷ್ಟ್ರಗಳು ಮಾಡಿದ್ದಾದರೂ ಏನು? ಅಮೆರಿಕ, ಚೈನಾ, ಆ ಪುಟ್ಟ ತೈವಾನ್, ಹಾಗೆ ಯುರೋಪಿಯನ್ ರಾಷ್ಟ್ರಗಳು ಕೆಲವು ಎಲ್ಲ ಕ್ಷೇತ್ರಗಳಲ್ಲೂ ಮುಂದಕ್ಕೆ ಓಡೋದು ಯಾಕೆ? R&D ಮೇಲೆ ಹೂಡಿಕೆ. ಸ್ನೇಹಿತರೆ, ಒಂದು ಫೋಲ್ಡಬಲ್ ಫೋನ್ ತಯಾರಿಸೋಕೆ ರೆಗ್ಯುಲರ್ LED ಸ್ಕ್ರೀನ್ನಲ್ಲಿ ಆಗಲ್ಲ. ಅದಕ್ಕಾಗಿ ಆರ್ಗ್ಯಾನಿಕ್ LED ಬೇಕು. ಸೊ ಕಡಿಮೆ ಖರ್ಚಲ್ಲಿ ಈ ಆರ್ಗ್ಯಾನಿಕ್ LED ತಯಾರಿಸುವುದು ಹೇಗೆ? ಮೊಬೈಲ್ನಲ್ಲಿ ಅದನ್ನು ಬಳಕೆ ಮಾಡೋದು ಹೇಗೆ ಅನ್ನೋದು ವಿಜ್ಞಾನಿಗಳು ರಿಸರ್ಚ್ ಮಾಡಿದಾಗಲೇ ಗೊತ್ತಾಗೋದು. ಲ್ಯಾಬ್ನಲ್ಲಿ LED ತಯಾರಿಸಿ ಡೆವಲಪ್ ಮಾಡಿ ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ನಲ್ಲಿ ಇಂಪ್ರೂವ್ ಮಾಡ್ತಾ ಹೋಗಬೇಕು. 100 ಸಲ, ಕೆಲವೊಂದು ಸಲ ಸಾವಿರಾರು ಲಕ್ಷಾಂತರ ಸಲ ಪರೀಕ್ಷೆ ಮಾಡಬೇಕಾಗತ್ತೆ. ಇದನ್ನೇ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ಸರ್ಕಾರಗಳು ದುಡ್ಡು ಕೊಡಬೇಕಿದಕ್ಕೆ. ಹಾಕೋಕ್ಕೆ ಬಟ್ಟೆ ಇಲ್ಲ, ತಿನ್ನೋಕೆ ಅನ್ನ ಇಲ್ಲ ಅಂತ ಹೇಳಿದ್ರೆ ಯಾವ ವಿಜ್ಞಾನಿ ಕೂತ್ಕೊಂಡು ಇದು ಮಾಡೋಕ್ಕಾಗತ್ತೆ? ಅವರಿಗೆ ಸಕ್ಸಸ್ ಇವತ್ತೇ ಕೊಡಲಿಲ್ಲ ಅಂದರೂ ವರ್ಷಗಳ ಕಾಲ ಅವರಿಗೆ ಇನೋವೇಷನ್ ಮಾಡಿ, ನೀವು ಕಲೀರಿ, ಹುಡುಕಿ, ಹೊಸೇನಾರು ಹುಡುಕಿ ಅಂತ ಅವರಿಗೆ ಟೈಮ್ ಕೊಟ್ಟು ದುಡ್ಡು ಹೂಡಿಕೆ ಮಾಡಬೇಕು. ಸರ್ಕಾರಗಳು ಮತ್ತು ಖಾಸಗಿ ಕಂಪನಿಗಳು ಕೂಡ ಅವರವರ ಸೈಂಟಿಸ್ಟ್ಗಳ ಮೇಲೆ, ಡೆವಲಪರ್ಸ್ ಮೇಲೆ, ಇಂಜಿನಿಯರ್ಸ್ ಮೇಲೆ ಹೂಡಿಕೆ ಮಾಡಬೇಕು. ಆಗ ಮಾತ್ರ ಹೊಸ ಇನೋವೇಷನ್ ಟೆಕ್ನಾಲಜಿ ಅಭಿವೃದ್ಧಿಯಾಗೋಕ್ಕೆ ಸಾಧ್ಯ. 2020-21ರಲ್ಲಿ ಭಾರತ R&Dಗೆ 1.27 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಭಾರತ ಹೋಲ್ ಆಸ್ ಎ ನೇಷನ್. ಇದು ಭಾರತದ GDPಗೆ ಎಷ್ಟು? 0.64%, 1% ಕೂಡ ಇಲ್ಲ. ಆದರೆ ಉತ್ತರ ಕೊರಿಯಾದಂತಹ ಕಟುಕ ದೇಶದ ಪಕ್ಕದಲ್ಲಿರೋ ದಕ್ಷಿಣ ಕೊರಿಯಾ ತನ್ನ GDPಯ 4.5%, 4.5% ಹಣವನ್ನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಖರ್ಚು ಮಾಡ್ತಾ ಇದೆ. ಕರೆನ್ಸಿ ಲೆಕ್ಕದಲ್ಲಿ ಸುಮಾರು $107 ಬಿಲಿಯನ್, ಅಂದರೆ ಸುಮಾರು 9.3 ಲಕ್ಷ ಕೋಟಿ ರೂಪಾಯಿ. ಭಾರತಕ್ಕಿಂತ 7-8 ಪಟ್ಟು ಜಾಸ್ತಿ. ಇದೇ ಕಾರಣಕ್ಕೆ ಹಂಡೈ,
ಕಿಯಾ ಕಾರ್ಗಳು ಬಂದು ಭಾರತದಲ್ಲಿ ಟಾಟಾ ಮಹೀಂದ್ರಾಗೆ ಟಕ್ಕರ್ ಕೊಡ್ತಿರೋದು, ಸ್ಪರ್ಧೆ ಕೊಡ್ತಿರೋದು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 39,500 ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಇದರಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಅಂಡ್ ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇರುತ್ತೆ. ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 4 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಅದೇ ರೀತಿ ಅಮೆರಿಕ 2023ರಲ್ಲಿ R&Dಗೆ ತನ್ನ ದೇಶದ GDPಯ 3.5% ಖರ್ಚು ಮಾಡಿತು. ಅಮೇರಿಕ ಅದರ ಅಷ್ಟು ದೊಡ್ಡ GDPಯಲ್ಲಿ ಅಂದರೆ ಎಷ್ಟಾಗುತ್ತೆ ಗೊತ್ತಾ ನಿಮಗೆ ಅಮೌಂಟು? ಬರೋಬ್ಬರಿ $679 ಬಿಲಿಯನ್. ಎಷ್ಟು ಲಕ್ಷ ಕೋಟಿ? 60 ಲಕ್ಷ ಕೋಟಿ ರೂಪಾಯಿ. ಭಾರತದ 1.5 ಲಕ್ಷ ಕೋಟಿಯಲ್ಲಿ, ಅಮೆರಿಕದ 60 ಲಕ್ಷ ಕೋಟಿಯಲ್ಲಿ. ಅಷ್ಟೇ ಯಾಕೆ, ನೆರೆಯ ಚೀನಾ ಕೂಡ ತನ್ನ GDPಯ 2.4% ಖರ್ಚು ಮಾಡುತ್ತೆ. ಅಂದರೆ $445 ಬಿಲಿಯನ್. ಎಷ್ಟು ಲಕ್ಷ ಕೋಟಿ ರೂಪಾಯಿ ಲೆಕ್ಕದಲ್ಲಿ? 39 ಲಕ್ಷ ಕೋಟಿ ರೂಪಾಯಿ. ಭಾರತಕ್ಕಿಂತ ಬರೋಬ್ಬರಿ 26-27 ಪಟ್ಟು ಜಾಸ್ತಿ. ತನ್ನ GDPಯ 1.13% ಹಣವನ್ನು ಖರ್ಚು ಮಾಡೋ ಟರ್ಕಿ ಡಿಫೆನ್ಸ್ ಇಂಡಸ್ಟ್ರಿ ಯಾವ ಲೆವೆಲ್ ಹೋಗಿದೆ ಅಂತ ನಾವು ಇತ್ತೀಚೆಗಷ್ಟೇ ಈ ವಿಶೇಷ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಅಷ್ಟೇ ಯಾಕೆ, ನಮ್ಮ ಮಿತ್ರ ರಾಷ್ಟ್ರ ಇಸ್ರೇಲ್ ಕೂಡ R&Dಗೆ GDPಯ ಬರೋಬ್ಬರಿ 5.56% ಖರ್ಚು ಮಾಡುತ್ತೆ. ಜಗತ್ತಲ್ಲೇ ಹೈಯೆಸ್ಟ್ R&D ಟು GDP ರೇಷಿಯೋ ಮೇಂಟೈನ್ ಮಾಡ್ತಾ ಇದೆ. ಹಾಗಿದ್ರೆ ಇದರಿಂದ ಈ ದೇಶಗಳಿಗೆ ಸಿಗ್ತಾ ಇರೋದು ಏನು? ಯಾಕೆ ಇಷ್ಟೊಂದು ದುಡ್ಡು ಸುರಿತಾ ಇದ್ದಾರೆ? ಜಾಗತಿಕ ದೈತ್ಯಗಳ ಉಗಮ ಆಪಲ್, ಮೈಕ್ರೋಸಾಫ್ಟ್, ಟೆಸ್ಲಾ, BYD, ಸುಜುಕಿ, ಹಂಡೈ, ಎನ್ವಿಡಿಯಾ, TSMC, 5G, 6G, ಗ್ರೀನ್ ಟೆಕ್ನಾಲಜಿ, ಹೀಗೆ ಯಾವುದೇ ಜಾಗತಿಕ ಕಂಪನಿ ಹೆಸರು ಹೇಳಿದ್ರೂ ಕೂಡ ಅವು ಆಯಾ ದೇಶಗಳ ಇನೋವೇಷನ್ ಹಸುಗೂಸುಗಳು. ಅಮೆರಿಕದ ಸಿಲಿಕಾನ್ ವ್ಯಾಲಿಯಲ್ಲಿ ಹುಟ್ಟಿರೋ ಆಪಲ್, ಗೂಗಲ್, ಊಬರ್, ನೆಟ್ಫ್ಲಿಕ್ಸ್, HP, ಟೆಸ್ಲಾದಂಥ 100 ಕಂಪನಿ ಗ್ಲೋಬಲ್ ಕಂಪನಿಗಳಾಗಿವೆ. AI ರಿಸರ್ಚ್, ಸ್ಪೇಸ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ ಸೇರಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಇವತ್ತಿಗೂ ಅಮೆರಿಕ ಗ್ಲೋಬಲ್ ಲೀಡರ್. ಬಹಳ ದೂರದಲ್ಲಿ, ಎಲ್ಲರಿಗಿಂತ ತುಂಬ ದೂರದಲ್ಲಿ ಮುಂದೆ ಕೊಡ್ತಿರೋ ಲೀಡರ್. ಕಾರಣ ಇನೋವೇಷನ್ ಮೇಲೆ ಮಾಡ್ತಿರೋ ಖರ್ಚು. ಫಾಸ್ಟೆಸ್ಟ್ ಗ್ರೋಯಿಂಗ್ ಇನೋವೇಟರ್ ಚೀನಾ. ಭಾರತ ಲಾರ್ಜ್ ಎಕಾನಮಿಗಳಲ್ಲೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಅಂತ ನಮ್ಮ ಈ ಗ್ರೋತನ್ನು ನಾವು ಹೆಮ್ಮೆ ಪಡ್ಬೋದು. ಆದರೆ ಫಾಸ್ಟೆಸ್ಟ್ ಇನೋವೇಟರ್ ಚೈನಾ. ಟೆಲಿಕಾಂ, EV ಸೆಕ್ಟರ್ನಲ್ಲಿ ಚೀನಾವನ್ನು ಮುಟ್ಟೋರೇ ಇಲ್ಲ. BYD, ನಿಯೋ, ಅಲಿಬಾಬಾ, ಟೆನ್ಸೆಂಟ್, ಹುವಾವೆ ಹೀಗೆ ಹೇಳ್ತಾನೆ ಹೋಗ್ಬೋದು. 100ಕ್ಕೂ ಅಧಿಕ EV ಕಂಪನಿಗಳೇ ಇದ್ದಾವೆ. ಜಗತ್ತಿನ 70% ಸೋಲಾರ್ ಪ್ಯಾನಲ್ ರೆಡಿಯಾಗೋದು, ಜಗತ್ತಿನ 70%ಗಿಂತ ಜಾಸ್ತಿ ಲಿಥಿಯಂ ಅಯಾನ್ ಬ್ಯಾಟ್ರಿ ರೆಡಿಯಾಗೋದು ಚೈನಾದಲ್ಲಿ. ಚೀನಾ R&Dಗೆ ಖರ್ಚು ಮಾಡೋ $445 ಬಿಲಿಯನ್ ಅರ್ಧಕ್ಕರ್ಧ ಅಲ್ಲಿನ ಪ್ರೈವೇಟ್ ಕಂಪನಿಗಳೇ ಖರ್ಚು ಮಾಡ್ತಿರೋದು. ಬರೀ ಸರ್ಕಾರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡು ಖರ್ಚು ಮಾಡ್ತಿರೋದಲ್ಲ, ಪ್ರೈವೇಟ್ ಕಂಪನಿಗಳು ಅವ್ರಿಗೆ ಬಂದಿರೋ ಪ್ರಾಫಿಟಲ್ಲಿ ಮತ್ತು ಲೋನೆಲ್ಲ ಮಾಡಿಕೊಂಡು ಇನೋವೇಷನ್ ಮೇಲೆ ದುಡ್ಡನ್ನು ಹಾಕ್ತಾ ಇದ್ದಾರೆ. ಟೆಕ್ ಸೂಪರ್ ಪವರ್ ತೈವಾನ್. ಏನೋ ಚೀನಾ ಆಕ್ರಮಣದ ಭಯದಲ್ಲಿ ಬದುಕೋ ತೈವಾನ್ ಜಗತ್ತಿನ 60% ಸೆಮಿಕಂಡಕ್ಟರ್ ಮಾರ್ಕೆಟನ್ನು ಕಂಟ್ರೋಲ್ ಮಾಡ್ತಾ ಇದೆ. ಆಪಲ್, ಎನ್ವಿಡಿಯಾದಂತಹ ಕಂಪನಿಗಳಿಗೆ, ಜಗತ್ತಿನ ಸಾಕಷ್ಟು ಡಿಫೆನ್ಸ್ ಕಂಪನಿಗಳಿಗೆ ಚಿಪ್ ಸಪ್ಲೈ ಮಾಡ್ತಾ ಇದೆ. TSMC ಅವರ ಹೆಮ್ಮೆಯ ಕಂಪನಿ ತೈವಾನ್ದಿದು. ಮತ್ತೊಂದು ಕಡೆ ಯುರೋಪ್ ರಷ್ಯಾವನ್ನು ಬೈಕೊಂಡೇ ರಷ್ಯನ್ ತೈಲವನ್ನು ಆಮದು ಮಾಡಿಕೊಳ್ಳುತ್ತೆ ಅನ್ನೋ ಆರೋಪವನ್ನು ಹೊತ್ಕೊಂಡಿದೆ. ಆದರೆ ಗ್ರೀನ್ ಎನರ್ಜಿ ಮೇಲಿನ ಹೂಡಿಕೆ, ಸುಸ್ಥಿರ ಅಭಿವೃದ್ಧಿಯನ್ನು ಮೈಂಡಲ್ಲಿಟ್ಕೊಂಡು ಹೂಡಿಕೆ ಮಾಡ್ತಿರೋ ರಾಷ್ಟ್ರಗಳಲ್ಲಿ ಅಥವಾ ಅಂಥ ಗುಂಪುಗಳಲ್ಲಿ ಯುರೋಪ್ಗೆ ಸರಿಸಾಟಿನೇ ಇಲ್ಲ. ರಷ್ಯಾ ಇಂಧನದ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಮಾಡ್ಕೊಳ್ಳೋಕೆ ಏನೇನು ಮಾಡಬೇಕೋ ಎಲ್ಲ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಜರ್ಮನಿ, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್ ರಿನ್ಯೂವಬಲ್ ಎನರ್ಜಿ ಇನೋವೇಷನಲ್ಲಿ ಜಗತ್ತಲ್ಲೇ ಟಾಪ್ನಲ್ಲಿ ಬರ್ತಾ ಇವೆ. ಇನ್ಫ್ಯಾಕ್ಟ್ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ನಲ್ಲಿ ಸ್ವಿಟ್ಜರ್ಲ್ಯಾಂಡ್ ನಂಬರ್ 1 ಇದೆ. ಹಾಗಿದ್ರೆ ಭಾರತದ ಪರಿಸ್ಥಿತಿ ಏನು? ಇನೋವೇಷನ್ನಲ್ಲಿ ಭಾರತ ಏನು ಮಾಡ್ತಾ ಇದೆ? ಬೇಕು ಕ್ರಾಂತಿಕಾರಿ ಬದಲಾವಣೆ. ಸ್ನೇಹಿತರೆ, ಭಾರತದಲ್ಲಿ ಬುದ್ಧಿವಂತಿಕೆಗೆ ಬರ ಇಲ್ವೇ ಇಲ್ಲ. ಜಾಗತಿಕ ಟೆಕ್ ಕಂಪನಿಗಳಲ್ಲೆಲ್ಲ ಭಾರತೀಯರೇ ಬಾಸ್ಗಳು. ಅವ್ರು ಹೋಗಿ ಅಮೆರಿಕನ್ಸ್ ಆಗಿ ಅಲ್ಲಿ ಆರಾಮಾಗಿ
ಕಂಪ್ನಿಗಳನ್ನ ಲೀಡ್ ಮಾಡ್ತಿರ್ತಾರೆ. ನಾವಿಲ್ಲಿ ನಮ್ಮ ಬ್ಯಾಕನ್ನು ತಟ್ಕೊಂಡು ಖುಷಿ ಪಡ್ತಾ ಇದ್ದೀವಿ, ಓ ನೋಡಿ ನಮ್ಮ ಕಡೆಯವರು ಇವರು ಅಂತ. ಹಾಗಂತ ನಮ್ಮ ಹತ್ರ ಟ್ಯಾಲೆಂಟ್ ಇಲ್ವೇ ಇಲ್ಲ, ನಮ್ಮ ಕೈಲಿ ಆಗಲ್ಲ ಅಂತಲ್ಲ. ಬರೀ 600 ಕೋಟಿ ರೂಪಾಯಿಗಳಲ್ಲಿ ಮಂಗಳ ಗ್ರಹಕ್ಕೆ ಆರ್ಬಿಟರ್ ಕಳಿಸಿ ನಾವು ಹಾಲಿವುಡ್ ಮೂವಿ ಬಜೆಟ್ಗಿಂತ ಕಮ್ಮಿ ಖರ್ಚೆಲ್ಲ ಮಾಡ್ತೀವ್ರಿ ಅಂತ ಹೇಳಿ ಸಾಬೀತು ಮಾಡಿ ತೋರಿಸಿದ್ದೀವಿ. ಜಗತ್ತಿಗೆ ವ್ಯಾಕ್ಸಿನ್ ಕೊಟ್ಟಿದ್ದೀವಿ. UPIನಂತಹ ಡಿಜಿಟಲ್ ಪ್ಲಾಟ್ಫಾರ್ಮ್ 7 ರಾಷ್ಟ್ರಗಳಲ್ಲಿ ಬಳಕೆಯಾಗ್ತಿದೆ, ಇನ್ನಷ್ಟು ರಾಷ್ಟ್ರಗಳಿಗೆ ಹರಡೋದ್ರಲ್ಲಿದೆ. ದೇಶದಲ್ಲಿ 100ಕ್ಕೂ ಅಧಿಕ ಯೂನಿಕಾರ್ನ್ಸ್ ಇವೆ, ಅಂದರೆ $1 ಬಿಲಿಯನ್ ಜಾಸ್ತಿ ಮೌಲ್ಯದ 110ಕ್ಕೂ ಅಧಿಕ ಕಂಪನಿಗಳು ಸೃಷ್ಟಿಯಾಗಿವೆ. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ನಲ್ಲಿ 2015ರಲ್ಲಿ 81ನೇ ಸ್ಥಾನದಲ್ಲಿದ್ದ ಭಾರತ ಈಗ ಅರ್ಧ ದೇಶಗಳನ್ನು ಹಿಂದಕ್ಕೆ ಹಾಕಿ ದೊಡ್ಡ ಜಂಪ್ ಮಾಡಿ 39ನೇ ಸ್ಥಾನಕ್ಕೆ ಬಂದು ನಿಂತ್ಕೊಂಡಿದೆ. ಪ್ರೋಗ್ರೆಸ್ ಆಗಿದೆ. ಇವೆಲ್ಲ ಭಾರತಕ್ಕೆ ಇನೋವೇಷನ್ನಲ್ಲಿ ತಾಕತ್ತಿರೋದಕ್ಕೆ ಸಾಕ್ಷಿ. ಆದರೆ ಸ್ನೇಹಿತರೆ, ನಾವು ಯಾವುದೋ ಒಂದು ಸಣ್ಣ ಪುಟ್ಟ ರಾಷ್ಟ್ರ ಅಲ್ವಲ್ಲ, ಜಗತ್ತಿನ ಪಾಪ್ಯುಲೇಷನ್ನಲ್ಲಿ ನಂಬರ್ 1 ಇರೋ ರಾಷ್ಟ್ರ. ಹಾಗಿರ್ಬೇಕಾದ್ರೆ ಇನೋವೇಷನ್ನಲ್ಲಿ ಟಾಪ್ 5 ಬರಬೇಕಲ್ವ ನಾವು. ಅಮೆರಿಕ, ಚೀನಾ ಥರ ಇನೋವೇಷನ್ನಲ್ಲಿ ಗ್ಲೋಬಲ್ ಲೀಡರ್ ಆಗೋಕ್ಕೆ GDPಯ 0.66% ಹೂಡಿಕೆ ಎಲ್ಲಿಗೂ ಸಾಕಾಗಲ್ಲ. ಇದೊಂದು ಎಕ್ಸಾಂಪಲ್ ನೋಡಿ. ಮಹೀಂದ್ರ ಆ್ಯಂಡ್ ಮಹೀಂದ್ರ ತಮ್ಮ ಆದಾಯದ ಬರೋಬ್ಬರಿ 5.7% R&D ಮೇಲೆ ಖರ್ಚು ಮಾಡ್ತಿದ್ದಾರೆ. ಇದು ಮಾರುತಿ ಸುಜುಕಿಗಿಂತ 3.5 ಪಟ್ಟು ಜಾಸ್ತಿ. ಪರಿಣಾಮ ಮಹೀಂದ್ರ ಬಾರ್ನ್ ಎಲೆಕ್ಟ್ರಿಕ್ ಕಾರುಗಳು ಎಕ್ಸ್ಪೋರ್ಟ್ ಕ್ವಾಲಿಟಿಯಲ್ಲಿ ರೆಡಿ ಆಗಿವೆ. ಮಹೀಂದ್ರ ಈಗ ಆಲ್ರೆಡಿ ವಿದೇಶಗಳಲ್ಲಿ ಇದರ ಮಾರ್ಕೆಟಿಂಗ್ ಮಾಡ್ತಾ ಇದೆ. ಬೇರೆ ಕಂಪನಿಗಳು ಇದನ್ನೇ ಮಾಡ್ಬೋದಲ್ವಾ. ಗ್ಲೋಬಲ್ ಮಾರ್ಕೆಟ್ ಮೈಂಡ್ನಲ್ಲಿ ಇಟ್ಕೊಂಡು ಖರ್ಚು ಮಾಡಿದ್ರೆ ಭಾರತದ ಕಂಪನಿಗಳು ಎಲ್ಲೋ ಹೋಗ್ಬೋದು. ಜೊತೆಗೆ ಇಂಥ ವಿಚಾರಗಳಲ್ಲಿ ಸರ್ಕಾರದ ಸಪೋರ್ಟ್ ಕೂಡ ಬೇಕು. ನೀವು ಗಳಿಸಿದ್ರಲ್ಲಿ 25% ಕೊಡಿ ಅಂತ ಕಂಪನಿಗಳ ಹತ್ರ ಸರ್ಕಾರ ಕಿತ್ಕೊಳ್ಳುತ್ತೆ. ಸ್ಟ್ರೇಟ್ ಅವೇ ನೀವು ಕಂಪನಿಯಾಗಿ 1 ಲಕ್ಷ ಆದಾಯ ಗಳಿಸಿದ್ರೆ 25,000, 1 ಕೋಟಿ ಗಳಿಸಿದ್ರೆ 25 ಲಕ್ಷ ಕೊಡಿ. ನೀವು ಲಾಭ ಗಳಿಸಿದ್ರೆ, ನೀವು 100 ಕೋಟಿ ಲಾಭ ಗಳಿಸಿದ್ರೆ 25 ಕೋಟಿ ಕೊಡಿ ಅಂತ ಡೈರೆಕ್ಟಾಗಿ ಸರ್ಕಾರ ಕಿತ್ಕೊಳ್ಳುತ್ತೆ. ಅದರ ಮೇಲ್ಗಡೆ ಸೆಸ್ಸು ಪಸ್ಸು ಎಲ್ಲ ಇರುತ್ತೆ. ಕಂಪನಿಗಳ ಟ್ಯಾಕ್ಸ್ ಕಮ್ಮಿ ಮಾಡೋಣ ಅಂತ ಹೊರಟ್ರೆ ಇಂಡಿವಿಜುವಲ್ಸ್ ಕೂಡ ಟ್ಯಾಕ್ಸ್ ಕಮ್ಮಿ ಮಾಡಬೇಕಾಗತ್ತೆ. ಕಂಪನಿಗಳು ಮಾತ್ರ ಕಮ್ಮಿ ಮಾಡ್ತೀರಂತ ಅಲ್ಲೂ ಕೂಡ ಭಾರತದಲ್ಲಿ ಗಲಾಟೆ ಶುರುವಾಗುತ್ತೆ. ಓವರ್ ಆಲ್ ಟ್ಯಾಕ್ಸೇಷನ್ ಇಂಡಿವಿಜುವಲ್ ಕಂಪನೀಸ್ ಎಲ್ಲರಿಗೂ ಭಾರತದಲ್ಲಿ ಹೈನೇ ಇದೆ. ಯಾಕಂದರೆ ನಮ್ಮ ಸರ್ಕಾರಕ್ಕೆ ಬೇರೆಲ್ಲಿಂದ ಆದಾಯ ಇಲ್ಲ. ದೊಡ್ಡ ಪ್ರಮಾಣದ ನೈಸರ್ಗಿಕ ರಿಸೋರ್ಸಸ್, ನ್ಯಾಚುರಲ್ ರಿಸೋರ್ಸಸ್ ನಮ್ಮಲ್ಲಿ ಬಹಳ ಇಲ್ಲ. ಪೆಟ್ರೋಲ್ ಬಗೆದುಬಿಟ್ಟು ಮಾರಿಬಿಟ್ಟು ದುಡ್ಡು ಮಾಡೋಣ ಅಂದರೆ ಆ ರೀತಿ ಅನಿವಾರ್ಯ ಪರಿಸ್ಥಿತಿ. ಆದರೂ ಕೂಡ ತುಂಬ ಅಲ್ಲ ಅಂದ್ರೂ ಭಾರತ ತನ್ನ GDPಯ ಕನಿಷ್ಠ 1% ಹಣವನ್ನು, ಈಗ 0.5%ಗಿಂತ ಚೂರು ಜಾಸ್ತಿ ಖರ್ಚು ಮಾಡ್ತಿದ್ದೀವಲ್ಲ, 1% ಆದರೂ ಕೂಡ R&Dಗೆ ಖರ್ಚು ಮಾಡಿದ್ರೆ ಕ್ರಾಂತಿಕಾರಿ ಬದಲಾವಣೆ ಮಾಡ್ಬೋದು ನಾವು. 2020ರಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್ನಲ್ಲಿ ಭಾರತ 63ನೇ ಸ್ಥಾನದಲ್ಲಿದೆ. ಈ ವಿಚಾರದಲ್ಲಿ ಭಾರತ ಇನ್ನಷ್ಟು ಇಂಪ್ರೂವ್ ಆಗಬೇಕು. ಯಾವುದೇ ಅಡಚಣೆ ಸಮಸ್ಯೆ ಇಲ್ಲದೆ, ಸುಮ್ಮನೆ ಅಧಿಕಾರಿಗಳ ಟಾರ್ಚರ್ ಇಲ್ಲದೆ, GST ಅವರು ಇವರು ಒಂದು ಸುಮ್ಮನೆ ಕಿರಿಕಿರಿ ಮಾಡದೆ ಬಿಸ್ನೆಸ್ ಮಾಡೋ ವಾತಾವರಣ ಇದ್ದರೆ ಕಂಪನಿಗಳು ಇನೋವೇಷನ್ ಕಡೆಗೆ ಫೋಕಸ್ ಮಾಡ್ಬೋದು. ಭಾರತದಲ್ಲಿ ಕಂಪನಿಗಳಿಗೆ ಹೂಡಿಕೆಯ ಕೊರತೆ ಇದೆ. ಅಮೆರಿಕದಷ್ಟು ಈಸಿಯಾಗಿ ಇಲ್ಲಿ ವೆಂಚರ್ ಕ್ಯಾಪಿಟಲ್ ದುಡ್ಡು, ಫಂಡಿಂಗ್ ಎಲ್ಲ ಸಿಗಲ್ಲ. ಹೈ ರಿಸ್ಕ್ ಹೈ ರಿವಾರ್ಡ್ ಕಂಪನಿಗಳಿಗೆ ಹೂಡಿಕೆ ಸ್ವಲ್ಪ ಕಷ್ಟಪಟ್ಟು ತಗೋಬೇಕಾಗತ್ತೆ, ಅಷ್ಟು ಈಸಿಯಾಗಿ ಬರೋದಿಲ್ಲ. ಹಾಗಾಗಿ ಸರ್ಕಾರದ ಸಪೋರ್ಟ್ ಇರುವಂಥ ವೆಂಚರ್ ಕ್ಯಾಪಿಟಲ್ ಫಂಡ್ ಅಥವಾ ಇನೋವೇಷನ್ ಫಂಡ್ ರೀತಿ ಯಾವುದಾದ್ರೂ ಸ್ಕೀಮ್ ಭಾರತಕ್ಕೆ ಅವಶ್ಯಕತೆ ಇದೆ. ಜೊತೆಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಸಾಕಷ್ಟು ಇಂಪ್ರೂವ್ ಆಗಬೇಕು. ಎಲ್ಲ ಇಂಡಸ್ಟ್ರಿಯಲ್ಲೂ ಕೂಡ ಇನೋವೇಷನ್ನಲ್ಲಿ PPP ಮಾಡೆಲ್ ಇಂಪ್ಲಿಮೆಂಟ್ ಮಾಡಬೇಕು. ಸ್ಟಾರ್ಟಪ್ ಕಲ್ಚರ್ ಎನ್ಕರೇಜ್ ಮಾಡೋ ಸ್ಕೀಮ್ಸ್ ಬೇಕು. ಇದೆ ಇನ್ನಷ್ಟು ವೇಗವಾಗಿ ಆಗಬೇಕು. AI, ಗ್ರೀನ್ ಎನರ್ಜಿ ಕ್ಷೇತ್ರಗಳ ಮೇಲೆ ಹೂಡಿಕೆ ಆಗ್ತಾ ಇದೆ. ಬಟ್ ಜಾಗತಿಕವಾಗಿರೋ ಕಾಂಪಿಟೇಷನ್ ಮುಂದೆ ಏನೇನು ಸಾಕಾಗ್ತಿಲ್ಲ. ವಿದೇಶಿ ಕಂಪನಿಗಳೊಂದಿಗೆ ಕೊಲಾಬೊರೇಷನ್ಗೆ ಇನ್ನಷ್ಟು ಎನ್ಕರೇಜ್ ಮಾಡಬೇಕು. ಸರ್ಕಾರಿ ಕಂಪನಿಗಳು ಪ್ರೈವೇಟ್ ಸೆಕ್ಟರ್ ಜೊತೆಗೆ ಕೊಲಾಬೊರೇಟ್ ಮಾಡಬೇಕು. ಇವೆಲ್ಲ ಹಂತವಾಗಿ ಆಗ್ತಿವೆ, ಆದರೆ ವೇಗ ಇನ್ನಷ್ಟು ಆಗಬೇಕಾಗಿರೋದು ತುಂಬ ಮುಖ್ಯ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸರ್ಕಾರ ಇನೋವೇಷನ್ಗೆ ಹಣ ಖರ್ಚು ಮಾಡೋದು. ಹೆಚ್ಚು ಕಮ್ಮಿ GDP 0.5% ಮಾತ್ರ ಖರ್ಚು ಮಾಡ್ತಿದ್ದೀವಲ್ಲ, 1%, 1.5%ಗಾದರೂ ಇಮಿಡಿಯೇಟ್ಲಿ ನಾವು ತಗೊಂಡು ಹೋದರೆ ಇದನ್ನು ಓಕೆ ಹ್ಯೂಜ್ ಅಮೌಂಟ್ ಅಂತ ಅನಿಸ್ಬೋದು. 1 ಲಕ್ಷ ಕೋಟಿ ರೂಪಾಯಿ ಎಲ್ಲಿಂದ ಹಾಕೋಣ ಅಂತ ಅನಿಸ್ಬಹುದು ಸ್ನೇಹಿತರೆ, ಆದರೆ ಅನಿವಾರ್ಯ ಅದು. ನಾವು ಈ ವರ್ಷ R&D ಮೇಲೆ ಮಾಡೋ ಖರ್ಚು ಮುಂದಿನ 4-5 ವರ್ಷಗಳಲ್ಲಿ ದೊಡ್ಡ ರಿಸಲ್ಟ್ ಕೊಡ್ಬೋದು ನಮಗೆ. ಮುಂದಿನ 2-3 ವರ್ಷ ನಾವು R&D ಮೇಲೆ ಮಾಡೋ ಖರ್ಚು ಮುಂದಿನ 5-10 ವರ್ಷದಲ್ಲಿ ದೊಡ್ಡ ರಿಸಲ್ಟ್ಸನ್ನು ನಮಗೆ ಕೊಡ್ಬೋದು. 6th ಜನರೇಷನ್ ಫೈಟರ್ ಜೆಟ್, ಜಗತ್ತು ಈಗ 6th ಜನರೇಷನ್ ಫೈಟರ್ ಜೆಟ್ ಮಾಡ್ತಾ ಇದೆ. ಚೈನಾ, ಅಮೆರಿಕ ಎಲ್ಲ ಒಬ್ಬರಾದ್ಮೇಲೆ ಒಬ್ಬರು ಅನೌನ್ಸ್ ಮಾಡ್ತಿದ್ದಾರೆ. ನಾವು 5th ಜನರೇಷನ್ ಫೈಟರ್ ಜೆಟ್ಟೇ ನಮ್ಮ ಹತ್ರ ಇಲ್ಲ. 4.5 ಜನರೇಷನ್ನ ರಫೈಲ್ ಇಟ್ಕೊಂಡೆ ಬಹಳ ದೊಡ್ಡ ಸಾಧನೆ ಅಂತ ಹೇಳೋದು ಹೊರಗಿಂದ ತರಿಸ್ಕೊಂಡು ನಾವು ಕುಣಿತಾ ಇದ್ದೀವಿ. 5th ಜನರೇಷನ್ ಆಮ್ಕಾ ಅಂತ ಹೇಳಿ, ಅದು ಏನು ಆಮ್ಕನೋ, ಅದು ಯಾವಾಗ ಹಾರುತ್ತೋ ಏನೂ ಐಡಿಯಾ ಇಲ್ಲ. ಬಹಳ ವರ್ಷಗಳಿಂದ, ದಶಕಗಳಿಂದ ಈ ಆಮ್ಕಾದ ಮಾಡೆಲ್ ಒಂದು ಅವಾಗ ಡಿಸ್ಪ್ಲೇ ಆಗುತ್ತೆ. ಏರೋ ಇಂಡಿಯಾಗೆ ತೊಗೊಂಬರ್ತಾರೆ, ತಗೊಂಡೋಗಿ ಇಡ್ತಾರೆ. ಒಳಗಡೆ ಇಂಜಿನ್ ಎಲ್ಲ ಎಂತ ಇಲ್ಲ, ಅದರಲ್ಲಿ ಸುಮ್ಮನೆ ಒಂದು ಡೆಮೋ ಉಪಯೋಗಿಸ್ತಾರೆ. ಯಾಕಂತ ಹೇಳಿದ್ರೆ ಜೆಟ್ಗೆ ಇಂಜಿನ್ ಮಾಡೋ ಎಬಿಲಿಟಿನೇ ನಮ್ಮ ಹತ್ರ ಇಲ್ಲ. ಟ್ರೈ ಮಾಡಿ ಕಾವೇರಿ ಇಂಜಿನ್ ಅಂತ ಅರ್ಧಕ್ಕೆ ನಿಲ್ಲಿಸಿದ್ದೇವೆ.
ಇಷ್ಟು ದೊಡ್ಡ ರಾಷ್ಟ್ರಕ್ಕೆ ಒಂದು ಇಂಜಿನ್ ಮಾಡೋಕ್ಕಾಗಿಲ್ಲ ಅಂದರೆ ಏನು ಸ್ವಾಮಿ, ಜೆಟ್ ಇಂಜಿನ್ ಮಾಡೋಕ್ಕಾಗಿಲ್ಲ ಅಂದರೆ ಯಾಕೆ ನಿಲ್ಲಿಸಿದ್ದು ಕಾವೇರಿ ಇಂಜಿನ್ನ ಎಫರ್ಟು? ಇನ್ನಷ್ಟು ಜಾಸ್ತಿ ಫಂಡಿಂಗ್ ಕೊಟ್ಟು ಮಾಡಬೇಕು ತಾನೇ, ಬೇಕು ತಾನೇ. ಎಷ್ಟು ದೊಡ್ಡ ರಾಷ್ಟ್ರ ಡಿಪೆಂಡ್ ಆಗ್ಲಿಕ್ಕೆ ಆಗಲ್ವಲ್ಲ, ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂತ ಅವ್ರ ಮೇಲೆ ಬ್ಲೇಮ್ ಮಾಡ್ಕೊಂಡು ಬರೋಕ್ಕಾಗಲ್ವಲ್ಲ. ಇನ್ನಷ್ಟು ಜಾಸ್ತಿ ಇನೋವೇಷನ್ ಮೇಲೆ ಫಂಡಿಂಗ್ ಆಗಲೇಬೇಕು ಸ್ನೇಹಿತರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.